ಮೊದಲನೇದಾಗಿ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಕೊಟ್ಟಿರುವಂತೆ ಅಂದರೆ ಅವ್ರು ಕೊಟ್ಟಂತ ದೂರಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳು ಸಲ್ಲಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಈ ದೇಶಕ್ಕೇನೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅವರಾಗಲೇ ಕರ್ನಾಟಕದವರು ನಾನು CEO ಭೇಟಿ ಮಾಡಿದಾಗ ನಮ್ಮ ಇನ್ಫಾರ್ಮೇಶನ್ ನಮ್ಮ ಎಲೆಕ್ಷನ್ ಕಮಿಷನ್ ಇವ್ರನ್ನ ಭೇಟಿ ಮಾಡಿದಾಗ ಅವ್ರು ಏನು ಮಾತಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದ್ದೀವಿ ಅಂತ ಹೇಳಿದ್ರು. ಸೊ ನಾವು ಕೆಲವು ಇನ್ಫಾರ್ಮೇಶನ್ ಎಲ್ಲ ಕೇಳಿದ್ದೀವಿ. ಅವ್ರು ನೋಟಿಸ್ ಕೊಡಬೇಕು. ನಾವು ಪೊಲಿಟಿಕಲ್ ಲೀಡರ್ಸು, ನಾವೇನು ತಪ್ಪಾಗಿದೆ ಅಂತ ನಾವು ತಿಳಿಸಿದ್ದೀವಿ ಅವ್ರಿಗೆ. ಅವರು ಅದನ್ನು ಸೆಟ್ರೇಟ್ ಮಾಡಬೇಕು, ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾದ್ರೆ ಅವ್ರ ಡ್ಯೂಟಿ. ನಾವಲ್ಲ, ಅವ್ರ ನೋಟಿಸ್ಗೆಲ್ಲ ನಾವೆಲ್ಲ ಎದರಲ್ಲ. ನಾವೇನಾದ್ರು ತಪ್ಪೇಳಿತ್ತು ಅಂತಂದರೆ ಕೇಸ್ ಹಾಕ್ಲಿ ಅವರು ನಮ್ಮ ಮೇಲೆ. ನಾವೇನಾದ್ರು ತಪ್ಪೇನಾದ್ರು ಹೇಳಿದರೆ ನಮ್ಮ ಮೇಲೆ ಹೇಳ್ಬೇಕಾದ್ರೆ ಕೇಸ್ ಹಾಕ್ಲಿ. ನಾವು ರಿಸರ್ಚ್ ಮಾಡಿದ್ದೀವಿ. ನಮಗೂ ಗೊತ್ತು, ನಾವೇನು ಎಲೆಕ್ಷನ್ ಕಮಿಷನ್ ಈಗ ಎಲೆಕ್ಷನ್ ಪಿಟಿಷನ್ ಏನು ನಾವೇನು ಹಾಕಿಲ್ಲ. ನಾವು ಏನೇನು ತಪ್ಪಾಗಿದೆ ಅಂತ ತಿಳಿಸಿದ್ವಿ. ಇನ್ನೊಂದು ದೊಡ್ಡ ಆಪರ್ಚುನಿಟಿ ನನಗಿದೆ, ಈಗ ನಾನು ಅದನ್ನ ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗಲ್ಲ. ಸೊ ಏನು ರಾಹುಲ್ ಗಾಂಧಿ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೆ, ಈ ದೇಶದ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ, ಎಲ್ಲರೂ ಕೂಡ ನ್ಯಾಯ ಒದಗಿಸ್ಲಿಕ್ಕೆ, ಯಾರು ವೋಟರು ಈ ರೀತಿ ಮಿಸ್ಯೂಸ್ ಆಗಬಾರ್ದು, ಯಾವ ರಾಜಕೀಯ ಪಕ್ಷದವರು ಯಾವುದೇ ಪಕ್ಷದವರಿಗೆ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಈ ಹೋರಾಟವನ್ನು, ಇದು ರಾಷ್ಟ್ರ ಮಟ್ಟದ ಹೋರಾಟವನ್ನು ಕೈಗೊಂಡಿದ್ದಾರೆ. ಅದು ಫ್ರೀಡಮ್ ಪಾರ್ಕ್ನಿಂದ ಪ್ರಾರಂಭ ಮಾಡಿದ್ದಾರೆ. ಸರ್, ತಮಗೂ ಕೂಡ ಪತ್ರ ಬರೆದಿದ್ದಾರೆ. ನೀವು ಬರೀ ದೂರು ಕೊಟ್ಟಿದ್ದೀರಾ, ದಾಖಲೆ ಕೊಟ್ಟಿಲ್ಲ ಅಂತ ಕೆಲವು ಇನ್ಫಾರ್ಮೇಶನ್ ಕೇಳಿದ್ದೀನಿ. ನಾನು ಅವ್ರಿಗೆ ಕೆಲವು ಇನ್ಫಾರ್ಮೇಶನ್ ಕೇಳಿದ್ದೀನಿ. ನನಗೆ ಇನ್ನೂ ಗೊತ್ತಿಲ್ಲ. ನನಗೆ ವಾಟ್ಸಪ್ಪಲ್ಲಿ ಬಂದಿದೆ. ವಾಟ್ಸಪ್ಪಲ್ಲಿ ನನಗೆ ನಮ್ಮವ್ರು ಕಳಿಸ್ಕೊಟ್ಟಿದ್ದಾರೆ. ನಾನು ಇವತ್ತು ನೋಡ್ತೀನಿ, ನೋಡ್ಬಿಟ್ಟು ಕೇಳ್ತೀನಿ ಅವ್ರಿಗೆ ಏನೇನು ಬೇಕು ಎಲ್ಲ ಕೊಡೋಣ. ನಾವೇನು ನಮ್ಮ ಹತ್ರ ಏನು ರಿಸರ್ಚ್ ಟೀಮ್ ಏನು ಮಾಡಿದೆ ಅದನ್ನೆಲ್ಲ ನಾವೆಲ್ಲ ಕೊಡ್ತೀವಿ. ಆಗಲೇ ನೀವೆಲ್ಲ ಕೆಲವು ಮೀಡಿಯಾನವರೆಲ್ಲ ಹೋಗಿದ್ದೀರಾ, ಹೋಗಿ ಸ್ಪಾಟ್ಗಳನ್ನೆಲ್ಲ ಹೋಗಿ ನೋಡಿದ್ದೀರಾ. ನಿಮ್ಮ ಮೀಡಿಯಾವರೆಲ್ಲ ಕೆಲವೆಲ್ಲ ಬಂದು ಉತ್ತರ ತಿಳಿಸಿದ್ದಾರೆ. ನಂಬರ್ ಸರಿ ಇದೆಯೋ, ಜನಸಂಖ್ಯೆ ನಂಬರ್ ಇದೆಯೋ, ವೋಟ್ ಎಷ್ಟು ಇದೆಯೋ ಎಲ್ಲ ತಿಳಿಸಿದ್ದಾರೆ. ತೇಜಸ್ವಿ ಅವರು ಕೂಡ ಹೇಳಿದ್ದಾರೆ, ಡೆಪ್ಟಿ CM ಎರಡು ಔಟ್ ಪಡಿಕೊಂಡವ್ರೆ ಅಂತ ಬಿಹಾರಲ್ಲಿ, ಅದು ಕೂಡ ಹೇಳಿದ್ದಾರೆ. ಏನು ಜವಾಬ್ದಾರಿ ಇರುವ ಅವ್ರಿಗೆ. ಎಲೆಕ್ಷನ್ ಕಮಿಷನ್ ನೋಡೋಕ್ಕಾಗಿಲ್ವ ಅದನ್ನು. ಸೊ ಹಾಗೆ ಬೇಕಾದಷ್ಟು ತಪ್ಪುಗಳು ಆಗಿದೆ. ಹೋರಾಟ ಮುಂದುವರಿಸಿ. ಸರ್, ಇಡೀ ರಾಷ್ಟ್ರ ಮಟ್ಟದಲ್ಲಿ ನೀವು ಹೋರಾಟ ಮಾಡ್ತಾ ಇದ್ದೀರಿ ಸರ್. ಆದರೆ ನಿಮ್ಮದೇ ಸರ್ಕಾರದ ಸಚಿವರು ಇದು ನಮ್ಮ ಸರ್ಕಾರದ ಅವಧಿಯಲ್ಲೇ ಆಗಿದೆ ಅಂತ KN ರಾಜಣ್ಣ ಅವರು ಹೇಳ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳು ನಮ್ಮ ಸರ್ಕಾರ ಅದಕ್ಕೆ ಡೆಲ್ಲಿಯವರು ಮತ್ತು ಚೀಫ್ ಮಿನಿಸ್ಟರ್ ಇಬ್ಬರು ಉತ್ತರ ಕೊಡ್ತಾರೆ. ದೂರು ಹೈಕಮಾಂಡ್ ಅಂಗಳಕ್ಕೆ ಕೂಡ ಹೋಗಿದೆ. ತಪ್ಪಿದೆ ಅಂತ ಹೇಳಿದೆ. ಯಾಕಂದ್ರೆ ಎಲೆಕ್ಷನ್ ನಮ್ಮದೇ ಇದೆ, ಬಿಡುಗಡೆ ಆದಾಗ ನಾವು ಅಬ್ಜೆಕ್ಷನ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ನಮ್ದು ಅದು ಚೀಫ್ ಮಿನಿಸ್ಟರ್ ಅವ್ರಿಗೆ ಕೇಳಿದ್ರೆ ಬಹಳ ಒಳ್ಳೇದು. ಮತ್ತು ದೆಹಲಿಯವರು ಅದಕ್ಕೆ CSR ಫಂಡ್ ಬಗ್ಗೆ ಏನೋ ಮಾತಾಡಿದ್ರಿ ಸರ್. CSR ಫಂಡ್ ಬಗ್ಗೆ ಏನೋ ಮಾತಾಡಿದ್ರಿ, ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳಿದ್ದೀರಿ. ನೋಡಿಯಪ್ಪ, ನಂದು ಏನು ಅವ್ರಿಗೆ ಮನವಿ ಎಲ್ಲರಿಗೂ ಅಂತಂದರೆ ಅವರೆಲ್ಲ CEOಗಳು ಎಲ್ಲ ಬಂದಿರೋಂಥ ಜವಾಬ್ದಾರಿ. ಈಗ ನಮ್ಮ ರಾಜ್ಯಕ್ಕೆ ಈಗ ನೀವು ಸಂಪಾದನೆ ಮಾಡೋ ಹಣ 2% ಕೊಡಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ಹಿಂದೆ CSR ಫಂಡ್ಸ್ ಹೇಳಿದೆ. ಆ ಫಂಡನ್ನ ನೀವು ಬೇರೆ ಉಪಯೋಗಿಸೋಕೆ ಹೋಗಬೇಡಿ. ಮಕ್ಕಳ ಪ್ರೈಮರಿ ಎಜುಕೇಷನ್ ಟೌನ್ ಬೇಡ, ಸಿಟಿಲಿ ಬೇಡ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಬೇಡ, ಪಂಚಾಯತ್ ಮಟ್ಟದಲ್ಲಿ ನಾವು 2000 ಜಾಗಗಳನ್ನ ಐಡೆಂಟಿಫೈ ಮಾಡಿದ್ವಿ. ನೀವೇ ಗೌರ್ಮೆಂಟ್ ಸ್ಕೂಲ್ನ, ಒಳ್ಳೆ ಹೈ ಕ್ವಾಲಿಟಿ ಸ್ಕೂಲ್ನ ಕಟ್ಕೊಡಿ. ಈಗ ನಮ್ಮ ಕ್ಷೇತ್ರದಲ್ಲಿ ಆಗಲೇ ಸುಮಾರು 10 ಕಡೆ 8 ಕಡೆ ನಡೀತಾ ಇದೆ. ಈ ಬೇರೆ ಬೇರೆ ಕಡೆ ಎಲ್ಲ ಶುರು ಮಾಡಿದ್ವಿ. ನೀವೇ ಅದನ್ನು ನಿಮ್ಗೆ ಲಿಸ್ಟ್ ಕೊಡ್ತೀವಿ, ನೀವೇ ಕಟ್ಬಿಟ್ಟು ನಮ್ಗೆ ಹ್ಯಾಂಡ್ ಓವರ್ ಮಾಡಿ. ಕೆಲವು ಸಂಘ ಶಾಲೆಗಳಿಗೆಲ್ಲ ಇದೆ, ಕೆಲವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದೆ. ಅವರು ಟೀಚರ್ಸ್ನ ಮತ್ತು ಸಪೋರ್ಟಿಂಗ್ ಸ್ಟಾಫ್ಗೆ ಅವ್ರು ಸಪೋರ್ಟ್ ಮಾಡಿ, ಅವರು ಒಂದೊಂದು ಸ್ಕೂಲ್ ಅವರು ಅಲಾಟ್ ಮಾಡ್ಕೋಬೇಕು. ಟೀಚರ್ಸ್ 50,000 ಟೀಚರ್ಸ್ ಕಡಿಮೆ ಇದೆ, ಅವ್ರು ಕೊಡಲೇ ಬಿಡಿ. 5 ಟೀಚರ್ ಕಡಿಮೆ ಇದೆಯಾ, 6 ಟೀಚರ್ ಕಡಿಮೆ ಇದೆಯಾ, 10 ಟೀಚರ್ ಕಡಿಮೆ ಇದೆ. ಈಗ ನಂದು 3 ಸ್ಕೂಲ್ ಇದೆ, ನನ್ನ ಮಕ್ಕಳು 3 ಸ್ಕೂಲ್ ಅಲಾಟ್ ಮಾಡ್ಕೊಂಡು ಟೀಚರ್ಸ್ ನಾವು ಕೊಡ್ತಾ ಇದ್ದೀವಿ. ಹೋಗಿ ದೊಡ್ಡಹಳ್ಳಿ ಸ್ಕೂಲ್ ಹೋಗಿ ನೋಡಿ. ಇಲ್ಲಿಂದ ನಾವು ಪ್ರತಿ ತಿಂಗಳು ನಾವು ಅವ್ರಿಗೆ ದುಡ್ಡು ಕೊಡ್ತಾ ಇದ್ದೀವಿ. ಟೀಚರ್ಸ್ನ ಹೈರ್ ಮಾಡಿದ್ದೀವಿ, ಅಲ್ಲಿ ಕ್ವಾಲಿಟಿ ಇದು ಮಾಡಿದ್ವಿ. ಆ ಥರ ನೀವು ಮಾಡಬೇಕು. ಯಾಕೆಂದರೆ ಇದು ಇನ್ಸ್ಟಿಟ್ಯೂಷನ್ ನಡೆಸೋದಲ್ಲ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ದುಡ್ಡು ಮಾಡೋಕ್ಕಲ್ಲ ಇನ್ಸ್ಟಿಟ್ಯೂಷನ್. ಯಾರೇ ಎಷ್ಟೇ ದೊಡ್ಡವ್ರು ಇರಲಿ, ಬೆಂಗಳೂರಲ್ಲಿರಲಿ, ಕರ್ನಾಟಕ ರಾಜ್ಯದಲ್ಲಿ ಯಾರೇ ದೊಡ್ಡ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದಾರೆ, ದೇರ್ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಅವರೆಲ್ಲ ಮಾಡ್ತಾ ಇರೋದು ಚಾರಿಟಬಲ್ ಇನ್ಸ್ಟಿಟ್ಯೂಷನ್. ಚಾರಿಟಿ ಅಂದರೆ ನೀವು ಬೇರೆಯವ್ರನ್ನ ಮಾಡಿ, ನಮ್ಗೆ
ಗೌರ್ಮೆಂಟ್ಗೂ ಸಪೋರ್ಟ್ ಮಾಡಿ ಅನ್ನೋದು ನಂದು ರಿಕ್ವೆಸ್ಟ್, ಇವ್ರಿಗೂ ರಿಕ್ವೆಸ್ಟ್. ಸರ್ ನಿನ್ನೆ ಅದನ್ನೇ ನಾನು ಅವ್ರಿಗೆ ಎಲ್ಲರಿಗೂ ಮನವಿ ಮಾಡಿದೆ. ಐ ಥಿಂಕ್ ದೇ ಆರ್ ಇನ್ ಎ ಪಾಸಿಟಿವ್ ನೋಟ್. ಸರ್ ನಿನ್ನೆ ಮೋದಿ ಅವ್ರ ಜೊತೆ ನಿಮ್ಮ ಆತ್ಮೀಯತೆ ತುಂಬ ಚೆನ್ನಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋಗಳು ಫೋಟೋಸ್ಗಳು ಹರಿದಾಡ್ತಿವೆ. ಅಲ್ಲಪ್ಪ, ನಾನು ಬೆಂಗಳೂರು ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಡೆಪ್ಟಿ ಚೀಫ್ ಮಿನಿಸ್ಟರ್, ಮೆಟ್ರೋ ಮಿನಿಸ್ಟರ್. ನಾನು ಯಾಕೆ ನಾನು ಬೇರೆ ಥರ ಇದು ಮಾಡಿದೆ? ನಂದು ಏನು ಪ್ರೆಸೆಂಟೇಷನ್ ಮಾಡಬೇಕು, ಈಗ ನಾನು ವೆಲ್ಕಮ್ ಮಾಡಬೇಕಾಯ್ತಪ್ಪ. ನಾನು ವೆಲ್ಕಮ್ ಮಾಡೋದು ಬದಲು ಒಂದೇ ಪ್ರೋಗ್ರಾಮ್ ಅಂದ್ಬಿಟ್ಟು ಸೋಮಣ್ಣವ್ರು ಕೊಟ್ಟರು, ಆಯಿತು ನಮ್ಮ ರಾಜ್ಯದವ್ರು ಇಲ್ಲಿ ಅಂತ. ಬಟ್ ನಾನು ಹೇಳಬೇಕಲ್ಲ, ನಮ್ಮ ರಾಜ್ಯದ ಏನು ಹೇಳಬೇಕಲ್ಲ, ಅದಕ್ಕೆ ನಾನು ಅವ್ರಿಗೆ ಮೆಮೊರಂಡಮಲ್ಲಿ ಕೊಟ್ಟು ನಾನು ರಿಕ್ವೆಸ್ಟ್ ಮಾಡಿಕೊಂಡು ಹೇಳಿದ್ದೀನಿ. ಏನು ನನಗೇನು, ನಾನು 85ರಲ್ಲಿ ಎಲೆಕ್ಷನ್ ನಿಂತವನಪ್ಪ. ನಾನು 89ರಲ್ಲಿ MLA ಆದವು. ನನಗೂ ಸೀನಿಯಾರಿಟಿ, ನಾನು ಅಷ್ಟು ದೊಡ್ಡ ಪೊಸಿಷನ್ ಹೋಗಿದ್ದೇ ಇರ್ಬೋದು ಅಷ್ಟೇ. ಐ ಆಮ್ ಮೈ ಓನ್ ಸೀನಿಯಾರಿಟಿ ಇನ್ ಪಬ್ಲಿಕ್ ಲೈಫ್ ಇನ್ ದಿ ಎಂಟೈರ್ ಕಂಟ್ರಿ. ವಯಸ್ಸು ಚಿಕ್ಕದಿರ್ಬೋದು ನನಗೆ, ನನಗೂ ನಾನು ಬಾಂಡಿಂಗ್ ಚೆನ್ನಾಗಿತ್ತು ಅಂತ ಒಳ್ಳೆ ಕತೆ. ನನಗೆ ಯಾಕೆ, ನಾನು ಯಾವತ್ತೂ ನನ್ಗೆ ಅಷ್ಟೇ ಗೌರವ ಕೊಡ್ತಾರೆ. ರಾಜಕೀಯದಲ್ಲಿ ವಿ ಹ್ಯಾವ್ ಲಾಟ್ ಆಫ್ ಡಿಫ್ರೆನ್ಸಸ್. ನನ್ನನ್ನು BJP ಓಡಾಡ್ತಾ ಇಲ್ಲ, ನಾನು ತಲೆ ಕೆಚ್ಕೊಳ್ಬೋದು, ನನಗೇನು ಅವಶ್ಯಕತೆಯೂ ಇಲ್ಲ. ಬಟ್ ವಾಟ್ ಈಸ್ ಇಟ್ ಇಸ್ ಮೈ ಇಟ್ ಇಸ್ ಬ್ಯಾಂಗ್ಳೂರ್. ಐ ಆಮ್ ದಿ ಮಿನಿಸ್ಟರ್ ಆಫ್ ಬ್ಯಾಂಗ್ಳೂರ್. ನಾನು ಅವ್ರ ಹತ್ರ ಮಾತಾಡಿದೆ. ನಾನು ಅದನ್ನು ಡಬಲ್ ಡೆಕ್ಕರ್ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ಆ ಫೋಟೋ ನೋಡಿದ್ರಲ್ಲ, ಡಬಲ್ ಡೆಕ್ಕರ್ ಬಗ್ಗೆ ಇದಕ್ಕೆ ದುಡ್ಡು ಕೊಡಬೇಕು, 40 ಕಿಲೋಮೀಟರ್ ಮಾಡ್ತಾ ಇದ್ದೀನಿ, ಈ ಥರ ಇದೆ ಅಂತ ಅಂದ್ಬಿಟ್ಟು ಮಾಡಿದೆ. ಆಮೇಲೆ CSR ಬಗ್ಗೆ ಮಾತಾಡಿದೆ. ಈಗ ಇನ್ಫೋಸಿಸ್ ಅವರು ಈಗ ಒಂದೊಂದು ಸ್ಟೇಷನ್ ಒಬ್ಬೊಬ್ರು ಹೆಸರು ಇಡ್ಬೇಕಾದ್ರೆ ದುಡ್ಡು ವಸೂಲು ಮಾಡ್ತಾ ಇದ್ದೀವಿ. 60 ಕೋಟಿ, 50 ಕೋಟಿ, 100 ಕೋಟಿ ಇನ್ಫೋಸಿಸ್ ಅವ್ರು ದುಡ್ಡು ಕೊಟ್ಟಿದ್ದಾರೆ. ಬೇರೆ ಬೇರೆ ಡೆಲ್ಟಾ ಅವ್ರು ಕೊಟ್ಟಿದ್ದಾರೆ. ನಮ್ಮ ಬಾಗ್ಮನೆಯವ್ರು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಬೇರೆ ಬೇರೆಯವರೆಲ್ಲ ಒಪ್ಕೊಂಡಿದ್ದಾರೆ. ಗುಡ್ DK ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅದನ್ನು ಹೊಗಳಿದ್ರು ಅವರು. ಬೇರೆ ಎಲ್ಲೂ ಇಲ್ಲ. ಹೆಸರುಗಳು ಇಡ್ಬೇಕಾದ್ರೆ ಈಗ ನೀವು ಅಷ್ಟೇ ಪಬ್ಲಿಕ್ TV ಅವರು ಬೇಕಾದ್ರೆ ನಿಮ್ಮ ಹೆಸರು ಇಡ್ತೀವಿ. ದುಡ್ಡು ಕೊಟ್ಟರೆ ನಿಮ್ಮದು ಒಂದು ಸ್ಟೇಷನ್ಗೆ ಪಬ್ಲಿಕ್ TV ಹೆಸರು ಅಂತ ಇಡ್ತೀವಿ ನಾವು. ನೀವು ಯಾವ್ದನ್ನ ಸುವರ್ಣ ನೀವು ಕೊಟ್ಟರು ನಿಮ್ಮದು ಇಡ್ತೀವಿ ನಾವು. ಅದು ಬೆಂಗಳೂರಲ್ಲಿ ಇದಿದೆ. ಬೆಂಗಳೂರಲ್ಲಿ ಮಾಡೆಲ್ ಮಾಡಿದ್ದೀವಿ ನಾವು. ಅವರೇ ಸಿಕ್ಕೊಳ್ಳಿ ಅಂತ ಅಂದ್ಬಿಟ್ಟು. ಎಲೆಕ್ಷನ್ ಕಮಿಷನ್ ನೋಟಿಸ್ ಒಂದು ಇಂಗ್ಲಿಷ್ ಅಲ್ಲಿ ತಗೊಂಡ್ಬಿಡ್ತೀನಿ, ಕನ್ನಡ ಇರ್ಲಿ ಬಿಡಪ್ಪ, ಹಿಂಗೆ ಅವರು ಏನು. So election commission has issued the notice. Still I have not got it. No one can give us notice. We are the public representative. Our statements have they not booked cases on public statements? So let them book cases for the whatever wrong has been done. We are there to give information. You are the media people to take the responsibility. They are the 4 pillars of democracy. Even that is also a part of democracy. The administration, judiciary, whatever may be, there is an autonomous institution. They should take it forward. We are there to help the people of this country. We are the voice of the people of this country. That is what we have to do. Let them give the notice. I will look at it. We will answer to them. Lot of information is there. Media, whatever you have printed is wrong or shown is wrong. If that is the case, let them file a case on us. Already you have made a check on that, whatever you have given. We have also given information to the people of this country with lot of research. So let them take that call. We will take our give call. letter to the PM. What is the Yes, of course, I gave a letter. We need about 1.5 lakh crore because he only agreed that Bangalore is a city which has to be seen. It is the world, one of the city which India is looking at. It is a global city. So he agreed to that. Not of leader. I don't tell only Congress has done. Everyone in this state has worked harder. All political parties have worked harder to make very Bangalore and Karnataka strong. So I asked him to give sufficient money. See, Manmohan Singh gave Bangalore International Airport flyover, this Nirmangala flyover, this Vasur Road flyover, and all these things Manmohan Singh gave. They should also give money, without money telling that Bangalore will strong, nothing. So I request the Honorable Prime Minister, please support us with financial strength. Then let us speak. Because all our empty boxes are there. Some parliament member, I don't want to disclose, empty vessel is making more noise. They have not brought even 1 rupee also. Not brought 1 rupee also. They are just speaking. How many times they met the Prime Minister? How many times they met the Finance Minister? What representation they have given? How much money they have brought? All they are speaking nonsense. Nothing is there with them. Only paper statement, SMS, giving social media statement, and media is printing. They wanted to act like they are a big city developers. Their contribution to Bangalore and Karnataka is zero.
ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.